ಜೈ ಶ್ರೀರಾಮ್. ನಾನು ಶೋಭಾ, ವಾಣಿಜ್ಯ ಸಂಘದ ಉಪನ್ಯಾಸಕಿ ಹಾಗೂ ಭಾಮತಿ ವಾಣಿಜ್ಯ ಸಂಘದ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಸಂಘದ ವತಿಯಿಂದ ಇವತ್ತು ಬ್ಯಾಂಕ್ ಮೋಡಲ್ ಎಕ್ಸಿಬಿಷನ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ಬ್ಯಾಂಕಿನ ಹೆಸರು ಬ್ಯಾಬ್ ಸೆಕ್ಯೂರ್ ಬ್ಯಾಂಕ್. ಯುವರ್ ಫ್ಯೂಚರ್ ಸೆಕ್ಯೂರ್ಡ್ ವಿತ್ ಬ್ಯಾಬ್ ಅಂತೇಳಿ. ಬ್ಯಾಬ್ ಅಂತ ಹೇಳಿದರೆ ಬಿ ಬಿಲ್ಡ್ ವೆಲ್ತ್, ಎ ಅಚೀವ್ ಗೋಲ್ಸ್, ಬಿ ಬ್ಯಾಂಕ್ ವಿತ್ ಕಾನ್ಫಿಡೆನ್ಸ್ ಅಂತ ಹೇಳಿ. ಇವರು ಸೆಕೆಂಡ್ ಕಾಮರ್ಸ್ ಎಯ ವಿದ್ಯಾರ್ಥಿನಿಯವರು. ಧನ್ಯಶ್ರೀ, ಧನ್ಯ ಮತ್ತು ಸಮೀಕ್ಷಾ ಇವರು ಈ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಮಾಡೆಲನ್ನು ತಯಾರಿಸಿರುತ್ತಾರೆ. This is our bank model. It shows the basic layout and working of the bank. In the first customer entry the information desk, they can ask the questions and get guidance. And next is a customer waiting area. This customer wait and sit this ನೆಕ್ಸ್ಟ್ ಟರ್ನ್. ಇದು ಮಾಡೆಲ್ ಮಾಡಲಿಕ್ಕೆ ನಾವು 6 days ತಗೊಂಡಿದ್ದೇವೆ. 5 ಮೆಂಬರ್ಸ್ ಇದನ್ನು ರೆಡಿ ಮಾಡಲಿಕ್ಕೆ ಇದ್ದರು. ಸೊ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ. ಇವರು ಸೆಕೆಂಡ್ ಕಾಮರ್ಸ್ ಬಿಯ ವಿದ್ಯಾರ್ಥಿನಿಯರು ಲಿಖಿತ ಮತ್ತು ಚೈತನ್ಯ. ಇವರು ಈ ಕಾರ್ಯಕ್ರಮದಲ್ಲಿ ಟ್ರಾನ್ಸಾಕ್ಷನ್ ಮನಿ ಅನ್ನುವ ಮಾಡೆಲನ್ನು ತಯಾರಿಸಿರುತ್ತಾರೆ. ಇದರಲ್ಲಿ ಕಮೋಡಿಟಿ ಟ್ರಾನ್ಸಾಕ್ಷನ್, ಕಾಯಿನ್ ಟ್ರಾನ್ಸಾಕ್ಷನ್, ಪೇಪರ್ ಟ್ರಾನ್ಸಾಕ್ಷನ್ ಹಾಗೂ ಡಿಜಿಟಲ್ ಬ್ಯಾಂಕಿಂಗ್ ಈ ಮಾಡೆಲನ್ನು ತುಂಬ ಆಕರ್ಷಕವಾಗಿ ಮಾಡಿರುತ್ತಾರೆ. ಜೈ ಶ್ರೀರಾಮ್. ನಾನು ಹರ್ಷಿಣಿ. ಇದು ನಮ್ಮ ಮಾಡೆಲ್. ಇದರಲ್ಲಿ ನಾವು 4 ಪಾರ್ಟ್ಸ್ ಆಗಿ ಮಾಡಿದ್ದೇವೆ. ಕಮೋಡಿಟಿ ಮನಿ, ಮೆಟಾಲಿಕ್ ಮನಿ, ಪೇಪರ್ ಮನಿ ಮತ್ತು ಡಿಜಿಟಲ್ ಮನಿ. ಇದನ್ನು ಮಾಡಲಿಕ್ಕೆ ನಮಗೆ 7 to 8 days ಆಗಿದೆ. ಫಸ್ಟ್ ಇದು ಕಮೋಡಿಟಿ ಮನಿ. ಫಸ್ಟ್ ನಾವು ಕಮೋಡಿಟಿ ಎಕ್ಸ್ಚೇಂಜ್ ಮಾಡಿ ಒಂದು ವಸ್ತುವನ್ನು ತೊಗೊಂಡು ಇನ್ನೊಂದು ವಸ್ತುಗೋಸ್ಕರ ಎಕ್ಸ್ಚೇಂಜ್ ಮಾಡಿ ಮಾಡ್ತಿದ್ದದ್ದು ಸಿಸ್ಟಮು. ನೆಕ್ಸ್ಟ್ ಮೆಟಾಲಿಕ್ ಮನಿ. ಮೆಟಾಲಿಕ್ ಮನಿಯಲ್ಲಿ ನಮಗೆ ಫಸ್ಟ್ಗೆ ಒಂದು ಆನೆ ಹಾಗೆಲ್ಲ ಇತ್ತು, ಕಾಯಿನ್ಸ್ ಇದ್ದದ್ದು. ಸೊ ಆ ಡೇಸ್ ಇದ್ದು. ನೆಕ್ಸ್ಟ್ ಪೇಪರ್ ಮನಿ. ಪೇಪರ್ ಮನಿ ನಮ್ಮದು ಈಗ ಇದ್ದದ್ದು. ಸೊ ಯಾವುದೆಲ್ಲ ನೋಟ್ಸ್ ಇತ್ತು ಅದರ ಬಗ್ಗೆ ಇರುವಂಥದ್ದು. ನೆಕ್ಸ್ಟ್ ಡಿಜಿಟಲ್ ಮನಿ. ಈಗದು ಪ್ರೆಸೆಂಟ್ ನಮ್ಮದಲ್ಲಿ ನಡೀತಿರುವಂಥದ್ದು. ಆನ್ಲೈನ್ ಪೇಸ್ ಲೈಕ್ ಫೋನ್ಪೇ ಇದರ ಬಗ್ಗೆ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಬಗ್ಗೆ ಇರುವಂಥದ್ದು. ಕಾಮರ್ಸ್ ಎಯ ವಿದ್ಯಾರ್ಥಿನಿ ತ್ರಿಷಾ. ಇವರು ಡೆಪಾಸಿಟ್ ಮತ್ತು ವಿತ್ಡ್ರಾವಲ್ ಸೆಕ್ಷನ್ನ ಮಾಡೆಲನ್ನು ತಯಾರಿಸಿರುತ್ತಾರೆ. ನನ್ನ ಹೆಸರು ಕೃಪಾಲಿ ಆಚಾರ್ಯ. ನನ್ನ ಹೆಸರು ತ್ರಿಷಾ. ಇದು ಈಗ ಅಕೌಂಟ್ ಓಪನಿಂಗ್ ಆ್ಯಂಡ್ ಡೆಪಾಸಿಟ್ ಸೆಕ್ಷನ್. ಡೆಪಾಸಿಟ್ ಸೆಕ್ಷನಲ್ಲಿ 4 types ಆಫ್ ಅಕೌಂಟ್ ಉಂಟು. ಸೇವಿಂಗ್ಸ್ ಅಕೌಂಟ್, ಕರೆಂಟ್ ಅಕೌಂಟ್, ಫಿಕ್ಸೆಡ್ ಅಕೌಂಟ್ ಆ್ಯಂಡ್ ರಿಕರಿಂಗ್ ಅಕೌಂಟ್ ಅಂತ. ಸೊ ಸೇವಿಂಗ್ಸ್ ಅಕೌಂಟಿಗೆ 5.4% ಆಫ್ ಇಂಟ್ರೆಸ್ಟ್, ಕರೆಂಟ್ ಅಕೌಂಟಿಗೆ 0% ಇಂಟ್ರೆಸ್ಟ್, ದೆನ್ ಫಿಕ್ಸೆಡ್ ಅಕೌಂಟಿಗೆ 8.5% ಆಫ್ ಇಂಟ್ರೆಸ್ಟ್, ದೆನ್ ರಿಕರಿಂಗ್ ಅಕೌಂಟಿಗೆ 8.50% ಆಫ್ ಇಂಟ್ರೆಸ್ಟ್. ಅಮೌಂಟ್ ಡೆಪಾಸಿಟ್ ಮಾಡಲಿಕ್ಕೆ ಅದರದ್ದೇ ಆದಂತಹ ಫಾರ್ಮ್ ಕೊಟ್ಟಿರ್ತಾರೆ. ಆ ಫಾರ್ಮಿಗೆ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ಸನ್ನು ಪ್ರಾಪರಾಗಿ ಫಿಲ್ ಮಾಡಬೇಕು. ಇದು ವಿತ್ಡ್ರಾವಲ್ ಸೆಕ್ಷನ್. ನಿಮಗೆ ಬೇಕಾದಾಗ ನಿಮ್ಮ ಹಣವನ್ನು ವಿತ್ಡ್ರಾ ಮಾಡಲಿಕ್ಕೆ ನೀವು ಈ ರೀತಿಯಂತಹ ಚೆಕ್ಗಳನ್ನು ಉಪಯೋಗಿಸಿ ವಿತ್ಡ್ರಾ ಮಾಡ್ಬೋದು. ಅಕೌಂಟ್ ಓಪನಿಂಗ್ ಅಪ್ಲಿಕೇಶನ್. ಸೊ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಈ ಅಪ್ಲಿಕೇಶನನ್ನು ಫಿಲ್ ಮಾಡಿ ನೆಕ್ಸ್ಟ್ ಅದಕ್ಕೆ ಬೇಕಾದಂತಹ ರಿಲೇಟೆಡ್ ಡಾಕ್ಯುಮೆಂಟ್ಸನ್ನು ಕೊಡಬೇಕು. ಈ ವಿದ್ಯಾರ್ಥಿನಿಯರು ಇವರು ಲೋನಿಗೆ ಸಂಬಂಧಪಟ್ಟಂತೆ ಬ್ಯಾಂಕ್ ಲೋನ್ ಟ್ರೀ ಅನ್ನುವಂಥ ಮಾಡೆಲನ್ನು ತುಂಬ ಆಕರ್ಷಣಿಕವಾಗಿ ರಚನೆಯನ್ನು ಮಾಡಿರುತ್ತಾರೆ. ಇದು ಲೋನ್ ಟ್ರೀ ಅಂತ. ಇದನ್ನೊಂದು ನಾವು ಮಾಡಲಿಕ್ಕೆ 4-5 days ತಗೊಂಡಿದ್ದೇವೆ. ಸೊ ಎಜುಕೇಷನ್ ಲೋನ್ ಅನ್ನೋದಂತ ತಗೊಂಡಿದ್ದೇನೆ ನಾನು. ಸೊ ಎಜುಕೇಷನ್ ಲೋನಲ್ಲಿ ಫಸ್ಟ್ ನಾವು ಚೂಸ್ ದ ಕಾಲೇಜ್, ಅಂದರೆ ಕಾಲೇಜ್ ಅಥವಾ ಕೋರ್ಸ್ ಯಾವುದನ್ನಾದರೂ ಒಂದನ್ನು ಚೂಸ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಅಪ್ಲೈ ಫಾರ್ ದಿ ಲೋನ್. ನಾವು ನಮಗೆ ಯಾವ ಬ್ಯಾಂಕಲ್ಲಿ ಲೋನ್ ಬೇಕು, ಯಾವುದರಲ್ಲಿ ನಮಗೆ ಅನುಕೂಲ ಆಗ್ತದೆ, ಸೊ ಆ ಬ್ಯಾಂಕಲ್ಲಿ ನಾವು ಲೋನ್ ತೊಗೊಳ್ಬೇಕು. ನೆಕ್ಸ್ಟ್ ಸಬ್ಮಿಟ್ ಡಾಕ್ಯುಮೆಂಟ್. ನಮ್ಮ ಪ್ರೀವಿಯಸ್ ಸ್ಕೂಲ್ ಆರ್ ಕಾಲೇಜಿನ ಡಾಕ್ಯುಮೆಂಟ್ಸ್ಗಳನ್ನ ನಾವು ಸಬ್ಮಿಟ್ ಮಾಡಬೇಕು, ಅಂದರೆ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅದೆಲ್ಲ. ನೆಕ್ಸ್ಟ್ ವೆರಿಫಿಕೇಷನ್. ಬ್ಯಾಂಕ್ನವರು ವೆರಿಫಿಕೇಷನ್ ಮಾಡ್ಕೊಳ್ತಾರೆ, ನಾವು ನಮ್ಮದು ಮಾರ್ಕ್ಸ್ ಎಲ್ಲ ಕರೆಕ್ಟ್ ಉಂಟಾ, ಪರ್ಸೆಂಟೇಜ್ ನಮ್ಮ ಲೋನಿಗೆಲ್ಲ ಸೆಟ್ ಆಗ್ತಾ ಉಂಟಾ ಅಂತ
ನೋಡ್ಕೊಳ್ತಾರೆ. ನೆಕ್ಸ್ಟ್ ಲೋನ್ ಅಪ್ರೂವಲ್, ಅವರು ಹೇಳ್ತಾರೆ ನಿಮ್ಮ ಲೋನು ಸ್ಯಾಂಕ್ಷನ್ ಆಗಿದೆ, ನೀವಿನ್ನು ಬಂದು ನಿಮ್ಮ ಅಮೌಂಟನ್ನು ತಗೊಳ್ಬೋದು ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಸೈನ್ ದ ಅಗ್ರಿಮೆಂಟ್. ಸೊ ಅವರು ನಮಗೆ ಏನು ರೂಲ್ಸನ್ನು ರೆಗ್ಯುಲೇಷನ್ ಕೊಡ್ತಿರ್ತಾರೆ ನಮ್ಮ ಒಂದು ಲೋನಿಗೆ, ಸೊ ಅದಕ್ಕೆ ನಾವು ಅಗ್ರಿಮೆಂಟ್ಗೆ ಸೈನ್ ಹಾಕಬೇಕಾಗ್ತದೆ. ಸೊ ನೆಕ್ಸ್ಟ್ ರಿಸೀವ್ ದ ಲೋನ್. ನಾವು ಲೋನನ್ನು ರಿಸೀವ್ ಮಾಡ್ಕೊಳ್ಬೇಕಂದ್ರೆ ಆ ಲೋನಲ್ಲಿರುವಂಥ ಅಮೌಂಟನ್ನು ನಾವು ತಗೊಳ್ಬೇಕು. ನೆಕ್ಸ್ಟ್ ರೀಪೇ ದ ಲೋನ್ ಅಂತ ಹೇಳಿದ್ರೆ ನಾವು ನಮ್ಮ ಒಂದು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ನಮಗೆ ಜಾಬ್ ಬಂದಮೇಲೆ ನಮ್ಮ ಒಂದು ಸ್ಯಾಲ್ರಿಯಿಂದ ಆ ಲೋನ್ ಅಮೌಂಟ್ ಕಟ್ ಆಗ್ತಾ ಹೋಗ್ತದೆ. ಥ್ಯಾಂಕ್ ಯು. ಸೆಕೆಂಡ್ ಕಾಮರ್ಸಿಯ ಸಿಯ ವಿದ್ಯಾರ್ಥಿನಿಯರು ಸ್ಟ್ರಾಂಗ್ ರೂಮ್ ಮತ್ತು ಸೇಫ್ ಲಾಕರ್ ಅನ್ನುವ ಮಾಡೆಲನ್ನು ತುಂಬ ಅಂದವಾಗಿ ರಚನೆ ಮಾಡಿರುತ್ತಾರೆ. ಜೈ ಶ್ರಾಮ್. ನನ್ನ ಹೆಸರು ವಿದ್ಯಾ. ಹಂಸಿತಾ. ಅನುಶ್ರೀ. ನಿಮ್ಮ ಮನೆಯಲ್ಲಿರುವ ವ್ಯಾಲ್ಯೂಯಬಲ್ ಥಿಂಗ್ಸ್ಗಳನ್ನು, ಗೋಲ್ಡ್ ಆಗಿರಲಿ, ಪ್ರಾಪರ್ಟಿ ಪೇಪರ್ ಆಗಿರಲಿ, ಅಗ್ರಿಮೆಂಟ್ ಆಗಿರಲಿ, ನಮ್ಮ ಈ ಬ್ಯಾಂಕಿನ ಸೇಫ್ ಲಾಕರಲ್ಲಿ ತಂದು ಇಡ್ಬೋದು. ಕೆಲವು ಬ್ಯಾಂಕ್ಗಳಲ್ಲಿ ಕೀ ಸಿಸ್ಟಮ್ಗಳಿರ್ತದೆ, ಆದರೆ ನಮ್ಮ ಈ ಬ್ಯಾಂಕಲ್ಲಿ ನಾವು ಪಾಸ್ವರ್ಡ್ ಸಿಸ್ಟಮನ್ನು ಅಳವಡಿಸಿದ್ದೇವೆ. ಬೇರೆ ನಂಬರ್ಸ್ಗಳನ್ನು ಹಾಕಿ ನಾವು ಓಪನ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ಇದು ಓಪನ್ ಆಗೋದಿಲ್ಲ. ನಾವು ಯಾವ ನಂಬರ್ಸನ್ನು ಪಾಸ್ವರ್ಡ್ ಹಾಕಿರ್ತೇವೆ ಅದನ್ನೇ ಹಾಕಿದರೆ ಓಪನ್. ಇದು ನಮ್ಮ BAB ಬ್ಯಾಂಕಿನ ಸ್ಟ್ರಾಂಗ್ ರೂಮ್. ಬ್ಯಾಂಕ್ಗಳಲ್ಲಿ ಇದಕ್ಕಿಂತ ಜಾಸ್ತಿ ಆಗಿರುವಂತಹ ಸ್ಟ್ರಾಂಗ್ ಆಗಿ ಇರುವಂತಹ ಸಿಸ್ಟಮ್ ಇರುವಂತಹ ಸ್ಟ್ರಾಂಗ್ ರೂಮ್ ಇರ್ತದೆ. ಇದನ್ನು ಮಾಡಲಿಕ್ಕೆ ನಾವು 1 ಡೇ ತಗೊಂಡಿದ್ದೇವೆ. ಪೋಡಿಯಂ ಯೂಸ್ ಮಾಡಿರುವಂಥದ್ದು. ಇದರಲ್ಲಿ ಬಿಸ್ನೆಸ್ ಮ್ಯಾನ್ಗಳು ಅವರ ಪ್ರಾಪರ್ಟಿ ಆಗಿರ್ಬೋದು ಮತ್ತು ಡೆಪಾಸಿಟ್ ಇರುವಂತಹ ಹಣ ಮತ್ತು ಜನರಿಗೆ ಲೋನ್ ಆಗಿ ಕೊಡಲಿಕ್ಕಿರುವಂತಹ ಹಣ, ಇದನ್ನು ನಾವು ಸ್ಟೋರ್ ಮಾಡಿರ್ತೇವೆ. ಬ್ಯಾಂಕಲ್ಲಿರುವಂತಹ ಸ್ಟಾಫ್ಗಳಿಗೆ ಮಾತ್ರ ಈ ಸ್ಟ್ರಾಂಗ್ ರೂಮಿಗೆ ಹೋಗಲಿಕ್ಕೆ ಪರ್ಮಿಷನ್ ಇರುವಂಥದ್ದು. ಈ ಲಾಕರ್ಗಳನ್ನು ಮಾಡಲಿಕ್ಕೆ ಕಾರ್ಡ್ಬೋರ್ಡು, ಐಸ್ ಕ್ರೀಮ್ ಸ್ಟಿಕ್ಸ್, ಬಾಟಲ್ ಕ್ಯಾಪ್ ಎಕ್ಸೆಟ್ರಾಸ್ ಯೂಸ್ ಮಾಡಿದ್ದೇವೆ ನಾವು. ಈ ಲಾಕರನ್ನು ಬ್ಯಾಂಕ್ನವರ ಪರ್ಮಿಷನ್ ತಗೊಂಡು ಯಾರದ್ದು ಲಾಕರ್ ಇದಿರ್ತದೆ ಅವರೇ ಬಂದು ಲಾಕನ್ನು ತೆಗಿಬೇಕು. ಇದು ಮ್ಯಾನೇಜರ್ ಕ್ಯಾಬಿನ್. ಇಲ್ಲಿ ಮ್ಯಾನೇಜರ್ ಬ್ಯಾಂಕಲ್ಲಿ ಏನೆಲ್ಲ ವ್ಯವಹಾರಗಳಾಗ್ತದೋ ಅದನ್ನು ಗಮನಿಸ್ತಾ ಇರ್ತಾರೆ. ವೆಲ್ಕಮ್ ಟು ಬ್ಯಾಬ್ ಸೆಕ್ಯೂರ್ ಬ್ಯಾಂಕ್. ಯುವರ್ ಫ್ಯೂಚರ್ ಸೆಕ್ಯೂರ್ಡ್ ವಿತ್ ಬ್ಯಾಂಕ್. ನಮ್ಮ ಬ್ಯಾಂಕಲ್ಲಿ 4 ಸೆಕ್ಷನ್ಸ್ ಇದೆ. ವಿಡ್ರಾಲ್ ಸೆಕ್ಷನ್, ಅಕೌಂಟ್ ಓಪನಿಂಗ್ ಸೆಕ್ಷನ್, ಕ್ಯಾಶ್ ಡೆಪಾಸಿಟ್ ಸೆಕ್ಷನ್, ಲೋನ್ ಸೆಕ್ಷನ್. ಲೋನ್ ಸೆಕ್ಷನಲ್ಲಿ ತುಂಬ ಟೈಪ್ಸ್ ಇದು ಲೋನ್ಸ್ ಇದೆ. ಹೋಮ್ ಲೋನ್, ವೆಹಿಕಲ್ ಲೋನ್, ಫೈರ್ ಲೋನ್ ಎಕ್ಸೆಟ್ರಾ. ಆರ್ಗನೈಸ್ಡ್ ಬೈ ಬಾಮತಿ ಕಾಮರ್ಸ್ ಅಸೋಸಿಯೇಷನ್. ಥ್ಯಾಂಕ್ ಯು. ಸಿಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ತುಂಬ ಇನೋವೇಟಿವ್ ಆಗಿ ಮತ್ತು ತುಂಬ ಆಕರ್ಷಣೀಯವಾಗಿ ರಚನೆಯನ್ನು ಮಾಡಿರುತ್ತಾರೆ. Myself Gagan, we are done this model. The bank name is BAB Secure Bank. We are done this from 15 days, and we set this in. We made ATMs, card and buttons, and we set inside sensors and motors. We made from motors, and this is turbine, this is battery, and some wire connections. ಬ್ಯಾಂಕಲ್ಲಿ CCTVಯ ವ್ಯವಸ್ಥೆಯನ್ನು ಕೂಡ ಮಾಡಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿರುವ ನಮ್ಮ ವಿಭಾಗದ ಪ್ರಾಂಶುಪಾಲರು, ಮುಖ್ಯಸ್ಥರು ಹಾಗೂ ವಾಣಿಜ್ಯ ಎಲ್ಲ ಉಪನ್ಯಾಸಕ ವೃಂದ, ವಿದ್ಯಾರ್ಥಿ ಮಿತ್ರರಿಗೂ ಎಲ್ಲರಿಗೂ ಅನಂತ ಧನ್ಯವಾದಗಳು. ನಮ್ಮ ಮಾಡೆಲ್ ಎಕ್ಸಿಬಿಷನ್ ನಿಮಗೆ ಇಷ್ಟ ಆದರೆ ನಮ್ಮ ಶ್ರೀರಾಮ ವಿದ್ಯಾಕೇಂದ್ರದ ರಾಮಧ್ವನಿ ಯೂಟ್ಯೂಬ್ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.